ಗುಡ್ ಮಾರ್ನಿಂಗ್ ಸರ್. ಓ ಶ್ರೀಕಾಂತ್ ಬನ್ನಿ. ಫಸ್ಟ್ ಡೇ ಆಫೀಸು ಹೇಗಿದೆ? ಹೇಗನ್ನಿಸ್ತು ನಿಮಗೆ? ಖುಷಿ ಆಯ್ತಾ? ಇನ್ನು ಸರ್ ಹಿಂಗೆ ಕೇಳ್ಬಿಟ್ರಿ ನನ್ನ ಸಂತೋಷನ ಹೇಳೋಕ್ಕೆ ಆಗ್ತಿಲ್ಲ ಸರ್. ಅಷ್ಟೊಂದು ಸಂತೋಷ ಆಗ್ತಿದೆ. ನಾನು ಚೆನ್ನಾಗಿ ಓದಿದ್ದೆ, ನನಗೆ ಟ್ಯಾಲೆಂಟು ಇತ್ತು, ಆದರೂ ನನಗೊಂದು ಒಳ್ಳೆ ಕಡೆ ಕೆಲಸ ಸಿಗ್ತಿಲ್ವಲ್ಲ ಅಂತ ತುಂಬ ಬೇಜಾರಾಗ್ಬಿಟ್ಟಿತ್ತು ಸರ್. ಈ ಬೇಜಾರನ್ನ ನನ್ನ ಮನೆಯವ್ರ ಮೇಲೆಲ್ಲ ತೋರಿಸ್ತಿದ್ದೆ, ಫ್ರೆಂಡ್ಸ್ ಜೊತೆಲ್ಲ ತೋರಿಸ್ತಿದ್ದೆ, ತುಂಬ ಬೇಜಾರಾಗ್ಬಿಟ್ಟಿದ್ದೆ. ಆದರೆ ಇವತ್ತು ಇಷ್ಟು ದೊಡ್ಡ ಆಫೀಸಲ್ಲಿ ಇಷ್ಟೊಂದು ಒಳ್ಳೆ ಕೆಲಸ, ಒಳ್ಳೆ ಸ್ಯಾಲ್ರಿ ಸಿಕ್ಕಿರೋದು ನಂಗೆ ತುಂಬ ಖುಷಿ ಆಗ್ತಿದೆ ಸರ್. ಆ ಸಂತೋಷನ ನಿಮ್ಮ ಹತ್ರ ಹೆಂಗೆ ಹೇಳ್ಕೊಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ, ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಸಂತೋಷ ಆಗಿದೆ ಅಂತ. ಆದರೆ ಇದರಲ್ಲಿ ನನಗಿಂತ ಜಾಸ್ತಿ ನಂದೀಶ್ ಅವ್ರ ಪಾತ್ರ ತುಂಬ ಇದೆ ರೀ. ನಾನು ಈ ಪೋಸ್ಟ್ಗೆ ಒಂದು ಒಳ್ಳೆ ಟ್ಯಾಲೆಂಟೆಡ್ ಆಗಿರೋಂಥ ಒಂದು ತುಂಬ ನಾಲೆಡ್ಜ್ ಇರೋವಂಥ ಒಳ್ಳೆ ವ್ಯಕ್ತಿನ ಹುಡುಕ್ಬೇಕು ಅಂತ ಟ್ರೈ ಮಾಡ್ತಿದ್ದೆ. ಬಟ್ ನಂದೀಶ್ ಅವ್ರು ನಿಮ್ಮನ್ನ ಸಜೆಸ್ಟ್ ಮಾಡಿದ್ರು, ತುಂಬ ಕೇಳ್ಕೊಂಡ್ರು ಪಾಪ ಅವರು. ಸರ್ ಪ್ಲೀಸ್ ಇವ್ರಿಗೆ ಕೆಲಸ ಕೊಡಿಸಿ ಅಂತ. ಇವತ್ತು ನೀವು ಇಲ್ಲಿ ಇದ್ದೀರಾ ಅಂತಂದರೆ ಅದಕ್ಕೆ ನಂದೀಶ್ ಅವರೇ ಕಾರಣ. ನೀವು ಏನೇ ಥ್ಯಾಂಕ್ಸ್ ಹೇಳೋದಿದ್ರು ಅವ್ರಿಗೆ ಹೇಳಬೇಕು. ಹೌದು ಸರ್, ಅವ್ರಿಗೂ ಥ್ಯಾಂಕ್ಸ್ ಹೇಳಿದ್ದೀನಿ ಸರ್, ಮತ್ತೆ ಹೇಳ್ತೀನಿ ಸರ್, ಹೇಳ್ತಾನೆ ಇರ್ತೀನಿ ಸರ್. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಸರ್. ಓಕೆ, ತುಂಬ ಎಮೋಷನಲ್ ಆಗಿಬಿಡಿ. ಆಯಿತು, ನೋಡಿ ನಿಮಗೆ ಇಂಥ ಒಳ್ಳೆ ಪೋಸ್ಟ್ ಸಿಕ್ಕಿದೆ, ಒಳ್ಳೆ ಕೆಲಸ, 1,00,000 ಸ್ಯಾಲ್ರಿ. ನಿಮಗೆ ನಿಮ್ಮ ಅದೃಷ್ಟ ಅಂತಲೇ ಅನ್ಕೋಬೇಕು ನೀವು. ಹಾಗೆ ಕೆಲಸನೂ ಅಷ್ಟೇ, ನನಗೆ ಪರ್ಫೆಕ್ಟ್ ಆಗಿರಬೇಕು ಪ್ರತಿಯೊಂದು ಕೆಲಸನೂ. ನಿಮ್ಗೆ ಏನೇ ಡೌಟ್ ಇದ್ರು ನಂದೀಶ್ ಅವ್ರನ್ನ ಕೇಳಿ. ಅವರು ಈ ಹಾಸ್ಪಿಟಲಲ್ಲಿ ತುಂಬ ಸೀನಿಯರ್ ಮೋಸ್ಟ್, ತುಂಬ ಟ್ಯಾಲೆಂಟೆಡ್ ಅವರು. ಅವ್ರಿಗೆ ನಾನು ಒಂದು ಕೆಲಸ ಕೊಟ್ಟರೆ ಪಟ್ ಅಂತ ಹಿಂಗೆ ಮುಗಿಸ್ಕೊಟ್ಬಿಡ್ತಾರೆ. ನಾನು ಒಂದು ಪ್ರಶ್ನೆನೂ ಮಾಡೋಂಗಿಲ್ಲ ಅವ್ರನ್ನ, ಆ ಥರ. ಹಾಗೆ ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಬರೋ ಜೂನಿಯರ್ಸ್ನೆಲ್ಲ ಅವರೇ ಟ್ರೈನ್ ಮಾಡೋದು. ತುಂಬ ಒಳ್ಳೆ ವ್ಯಕ್ತಿ. ನೀವು ನಂದೀಶ್ ಅವ್ರನ್ನ ಸಪೋರ್ಟ್ ತೊಗೊಳ್ಳಿ. ನಿಮ್ಗೆ ಏನೇ ಬೇಕು ಅಂದರೂ, ನಿಮ್ಗೆ ಏನೇ ಡೌಟ್ ಇದ್ರು ದಯವಿಟ್ಟು ಅವ್ರನ್ನ ಕೇಳಿ. ಒಂದು ಚೆನ್ನಾಗಿ ಕೆಲಸ ಮಾಡ್ಕೊಂಡೋಗಿ, ಆಯಿತಾ? ಖಂಡಿತ ಸರ್, ಖಂಡಿತ ಮಾಡ್ತೀನಿ ಸರ್. ನನಗೆ ಏನೇ ಡೌಟ್ಸ್ ಇದ್ರು ನಂದೀಶ್ ಅವ್ರನ್ನ ಕೇಳ್ಕೊಂಡು ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನ ನಂಬಿ ಕೆಲಸ ಕೊಟ್ಟಿದ್ದಕ್ಕೆ. ನಾನು ನಿಮ್ಮನ್ನ ನಂಬಿದ್ದೀನಿ ಅನ್ನೋದಕ್ಕಿಂತ ನಂದೀಶ್ ಅವ್ರು ನಿಮ್ಮನ್ನ ತುಂಬ ನಂಬಿದ್ದಾರೆ. ಹಾಗಾಗಿ ನಿಮ್ಗೆ ಈ ಕೆಲಸ ಕೊಡಿಸ್ಲೇಬೇಕು ಅಂತ ಪ್ರಯತ್ನ ಪಟ್ಟು ಕೆಲಸ ಕೊಡಿಸಿದ್ದಾರೆ. ನೀವು ಅವ್ರು ನಿಮ್ಮ ಮೇಲಿಟ್ಟರೆ ನಂಬಿಕೆನ ಉಳಿಸ್ಕೊಳ್ಳಿ, ಆಯಿತಾ? ಖಂಡಿತ ಸರ್, ಖಂಡಿತ ಉಳಿಸ್ಕೋತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಶ್ರೀಕಾಂತ್, ಇನ್ಮೇಲೆ ನಿಮ್ಮ ವರ್ಕ್ ಕಂಟಿನ್ಯೂ ಮಾಡಿ. ಕಂಗ್ರ್ಯಾಚುಲೇಷನ್ಸ್, ವೆಲ್ಕಮ್ ಟು ಅವರ್ ಆಫೀಸ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪಾಪ ಒಳ್ಳೆ ಹುಡುಗ ಅನಿಸುತ್ತೆ. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಅನಿಸುತ್ತೆ. ಪಾಪ ತುಂಬ ಕೆಲಸದ ಮೇಲೆ ತುಂಬ ಇಂಟ್ರೆಸ್ಟ್ ಇದೆ ಆ ಹುಡುಗಂಗೆ. ಒಳ್ಳೆ ಹುಡುಗನೇ ಸೆಲೆಕ್ಟ್ ಮಾಡಿದ್ದಾನೆ ನಂದೀಶ್. ಹಬ್ಬಾ, ಈ ಆಫೀಸ್ ಇಷ್ಟು ದೊಡ್ಡದಾಗಿದೆ. ಇಷ್ಟು ದೊಡ್ಡ ಆಫೀಸಲ್ಲಿ ನಾನು 1,00,000 ಸಂಬಳ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಖುಷಿಯಾಗುತ್ತೆ. ಎಷ್ಟು ಖುಷಿಯಾಗುತ್ತೆ ಅಂದರೆ ಹೇಳೋಕ್ಕೆ ಆಗಲ್ಲ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಕಣೋ, ನೀನು ಕೆಲಸ ಕೊಡಿಸಿದ್ದಕ್ಕೆ. ಆದರೆ ನಾನು ನಿನ್ನ ತಮ್ಮನ ವಿಷಯ ನಿನಗೆ ಗೊತ್ತಿಲ್ಲ, ಆದರೂ ನೀನು ಇಷ್ಟೊಂದು ಸಹಾಯ ಮಾಡಿದ್ಯಾ ನನಗೆ. ನಿನ್ನ ಅಣ್ಣ ಅಂತ ಬಾಯಿ ತುಂಬ ಕರಿಬೇಕು ಅಂತ ಆಸೆ ಆಗುತ್ತೆ, ಆದರೆ ಏನು ಮಾಡಲಿ, ಆ ಪರಿಸ್ಥಿತಿಲಿ ನಾನು ಇಲ್ಲ ಕಣೋ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಕಣೋ. ಓ ಹಾಯ್ ರೇ ಶ್ರೀಕಾಂತ್, ಹೇಗಿದೆ ಆಫೀಸು? ಬೇಗ ಬಂದುಬಿಟ್ಟಿದ್ದೀರಾ ಇವತ್ತು, ಫಸ್ಟ್ ಡೇ ಅಂತನಾ? ಏನಂತ ಕರೀದಪ್ಪ? ಶ್ರೀಕಾಂತ್ ಅವರೇ, ನಿಮ್ಮನ್ನೇ ಕೇಳ್ತಿರೋದು. ತುಂಬ ಖುಷಿ ಆಯಿತು. ಫಸ್ಟ್ ಡೇ ಅಲ್ವಾ ಸರ್, ನಿದ್ದೆನೇ ಬಂದಿಲ್ಲ ನನಗೆ. ಅಯ್ಯೋ, ಎಷ್ಟೊತ್ತಿಗೆ ಆಫೀಸ್ಗೆ ಹೋಗ್ತೀನೋ ಅಂತಾನೆ ಅನಿಸ್ತಿತ್ತು. ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ. ಬೆಳಗ್ಗೆ ಎದ್ದು ಬೇಗ ರೆಡಿಯಾಗಿ ಬಂದುಬಿಟ್ಟೆ. ಬಂದ ತಕ್ಷಣ ಬಾಸ್ ಚೇಂಬರ್ಗೆ ಹೋಗಿದ್ದೆ, ಹಂಗೋ ಅವ್ರನ್ನ ಮಾತಾಡ್ಸ್ಕೊಂಡು ಬಂದೆ. ಹೌದಾ, ವೆರಿ ಗುಡ್. ಕೆಲಸದ ಮೇಲೆ ಇಷ್ಟೊಂದು ನೀವು ಇಂಟ್ರೆಸ್ಟ್ ತೋರಿಸಿದ ನೋಡಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ. ಪ್ರೇಮ ನಿಮ್ಮನ್ನ ಸಜೆಸ್ಟ್ ಮಾಡಿದಾಗ ಏನು ಹಿಂಗೆ ಆಡ್ತಿದ್ದಾಳೆ ಇವಳು, ಆ ಪೋಸ್ಟಿಗೆ ಸೆಲೆಕ್ಟ್ ಆಗ್ತಾರೆ ಇವರು ಅಂತೆಲ್ಲ ಏನೇನು ಅನ್ಕೋತಿದ್ದೆ. ಬಟ್ ಇಂಟರ್ವ್ಯೂ ಚೆನ್ನಾಗಿ ಮಾಡಿದ್ರೆ ನೀವು. ವೆರಿ ಗುಡ್, ನಿಮ್ಮ ಟ್ಯಾಲೆಂಟ್ ಒಳ್ಳೆ ಕೆಲಸನೇ ಸಿಕ್ಕಿದೆ. ನನ್ನ ಟ್ಯಾಲೆಂಟ್ ಅನ್ನೋದಕ್ಕಿಂತ ನಿಮ್ಮ ಸಹಾಯ ಅಂತ ಹೇಳ್ಬೋದು. ನಿಮ್ಮ ಸಹಾಯ ಇಲ್ಲದೆ ಕೆಲಸ ನನಗೆ ಸಿಗ್ತಿರ್ಲಿಲ್ಲ ಸರ್. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಬಾಸ್ ಕೂಡ ಅದನ್ನೇ ಹೇಳಿದ್ರು. ಅಲ್ಲ, ಯಾಕೆ ನನ್ನ ಸರ್ ಅಂತ ಕರಿತಿದ್ದೀರಾ? ನೀವು ರಿಲೇಷನ್ನು, ನೀವು ನಮ್ಮ ಪ್ರೇಮ ಅವ್ರ ಅತ್ತೆ ಮಗ. ನನ್ನನ್ನೇ ಯಾಕೆ ಸರ್ ಅಂತೀರಾ? ನಂದೀಶ್ ಅಂತಾನೆ ಕರಿಬೋದು, ಏನು ತೊಂದರೆ ಇಲ್ಲ. ಇಲ್ಲ, ಆ ಥರ ಕರೆಯೋಕೆ ನಂಗೆ ಇಷ್ಟ ಇಲ್ಲ. ಬೇಕಾದರೆ ಅಣ್ಣ ಅಂತ ಕರೀಲಾ? ಅಣ್ಣ ಅಂತನಾ? ಕರೀರಿ, ಅದರಲ್ಲಿ ಏನಿದೆ. ನಮ್ಮ ಮನೇಲಿ ನನ್ನ ಅಣ್ಣ ಅಂತ ಕರೆಯೋರು ಯಾರೂ ಇಲ್ಲ. ನನ್ನ ತಂಗಿ ಒಬ್ಳಿದ್ದಾಳೆ ನೇತ್ರ, ಅವಳು ನನ್ನ ಅಣ್ಣ ಅಂತ ಕರೆಯಲ್ಲ, ನಂದೀಶ ಅಂತಾನೆ ಕರೀತಾಳೆ. ನನಗೆ ಇನ್ನು ನಮ್ಮ ಅಣ್ಣನೇ. ನಾನು ನಮ್ಮ ಅಣ್ಣನ ಅಣ್ಣ ಅಂತ ಕರಿತೀನಿ. ನನ್ನ ಅಣ್ಣ ಅಂತ ಕರೆಯೋಕೆ ಯಾರೂ ಇರಲಿಲ್ಲ ನೋಡಿ. ಅಣ್ಣ ಅಂತಾನೆ ಕರೀರಿ, ತುಂಬ ಖುಷಿ ಆಯಿತು ನನಗೂ ಕೇಳಿ. ಥ್ಯಾಂಕ್ಸ್ ಅಣ್ಣ, ಅಣ್ಣ ಅಂತಾನೆ ಕರಿತೀನಿ, ಏನು ಅನ್ಕೋಬೇಡಿ. ಇಲ್ಲ, ಅಣ್ಣ ಅಂತಾನೆ ಕರೀರಿ ಅಂತ ಹೇಳಿದ್ನಲ್ಲ. ಸರಿ, ನೀವು ಕಂಟಿನ್ಯೂ ಮಾಡಿ, ನಾನು ಸ್ವಲ್ಪ ಬಾಸ್ನ ಮಾತಾಡ್ಸ್ಕೊಂಡು ಬರ್ತೀನಿ. ಏನಾದರೂ ಡೌಟ್ಸ್ ಇದೆ ದಯವಿಟ್ಟು ನನ್ನ ಕೇಳ್ಬಿಟ್ಟೆ ಮಾಡಿ. ಏನು ಇವನ್ನೇ ಕೇಳಿ ಮಾಡ್ಬೇಕಂತಾರಲ್ಲ ಅನ್ಕೋಬೇಡಿ. ಅಂದರೆ ನೀವು ಇವಾಗ ಫಸ್ಟ್ ಜಾಯ್ನ್ ಆಗಿರೋದಲ್ವ, ಸ್ವಲ್ಪ ಡೌಟ್ಸ್ ಇರುತ್ತೆ, ಹಾಗಾಗಿ ಅಷ್ಟೇ. ಸುಮ್ಮನೆ ಮಿಸ್ಟೇಕ್ ಮಾಡಿ ಬಾಸ್ ಹತ್ರ ಹೋಗಿ ಬೈಸ್ಕೊಳ್ಳೋ ಬದಲು ನನ್ನ ಕೇಳ್ಕೊಂಡು ಸ್ವಲ್ಪ ಕ್ಲಿಯರ್ ಮಾಡ್ಕೊಬಿಡಿ ಅಂತಷ್ಟೇ, ಬೇರೆ ಏನೇನಿಲ್ಲ. ಬೇರೇನೂ ಅನ್ಕೋಬೇಡಿ. ಇಲ್ಲ ಅಣ್ಣ, ಏನಿಲ್ಲ. ಬಾಸ್ ಕೂಡ ಅದನ್ನೇ ಹೇಳಿದ್ರು. ನಂದೀಶ್ ಅವ್ರ ಹತ್ರ ಕೇಳ್ಕೊಂಡು ಏನೇ ಡೌಟ್ಸ್ ಇದ್ರು ಅವ್ರ ಹತ್ರ ಕೇಳ್ಕೊಂಡು ಮಾಡ್ಕೊಳ್ಳಿ ಅಂತ. ನಿಮ್ಮನ್ನ ತುಂಬ ಹೊಗಳ್ತಾ ಇದ್ರು. ಅಂಥದ್ರಲ್ಲಿ ನಾನು ಯಾಕೆ ಹಂಗೆ ಅನ್ಕೊಳ್ಳಿ ಹೇಳಿ? ಹೌದಾ, ನಮ್ಮ ಬಾಸ್ ಹಂಗೇನೆ. ಅವ್ರಿಗೆ ನಾನಂದ್ರೆ ತುಂಬ ಇಷ್ಟ. ಅಂದರೆ ಈ ಆಫೀಸಲ್ಲಿ ತುಂಬ ವರ್ಷದಿಂದ ನಾನು ಒಬ್ಬನೇ ಕೆಲಸ ಮಾಡ್ತಿರೋದು, ಹಾಗಾಗಿ ಅವ್ರಿಗೆ ನಾನು ತುಂಬ ಕ್ಲೋಸು. ಪರವಾಗಿಲ್ಲ, ಆಯಿತು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನನ್ನ ಕೇಳಿ, ನಾನು ಬಾಸ್ ಚೇಂಬರ್ಗೆ ಹೋಗ್ಬಾರ್ದು. ಓಕೆ, ಆಯ್ತಣ್ಣ, ಆಯಿತು. ಶ್ರೀಕಾಂತ್ ಅಣ್ಣ, ನಾನು ನಿನ್ನ ತಮ್ಮ ಕಣೋ, ಸ್ವಂತ ತಮ್ಮ. ನೀನು ನನ್ನ ಸ್ವಂತ ಅಣ್ಣ. ಅಣ್ಣ ಅಂತ ಕರೆದಿದ್ದಕ್ಕೆ ಯಾರೂ ಇಲ್ಲ ಅಂತೆಲ್ಲ ಅನ್ಕೋಬೇಡ. ನಾನು ನನ್ನ ತಂಗಿ ಇದ್ದೀವಿ, ನಿನ್ನ ಸ್ವಂತ ಅಣ್ಣ ತಮ್ಮ ತಂಗಿ ಇದ್ದೀವಿ. ಏನು ಮಾಡಲಿ, ಆದರೆ ಅದನ್ನು ಹೇಳ್ಕೊಳ್ಳೋ ಪರಿಸ್ಥಿತಿ ನಾವಿಲ್ಲ. ಅದು ಯಾವಾಗ ಇದೆಲ್ಲ ಸತ್ಯ ಗೊತ್ತಾಗಿ ನಾವೆಲ್ಲ ಒಂದೇ ಕುಟುಂಬ ಅಂತಾರ ಖುಷಿಯಾಗಿರ್ತೀವೋ ಗೊತ್ತಿಲ್ಲ. ಆ ಕಾಲ ಬೇಗ ಬರಲಿ ಅಂತ ಬೇಡ್ಕೋತೀನಿ. ಒಂದೊಂದ್ಸತಿ ಅನಿಸುತ್ತೆ, ಸಾವಿತ್ರಿ ಅದಕ್ಕೆ ಪ್ರೇಮ ಅದಕ್ಕೆ ನೋಡಿದಾಗ ಅವರಿಬ್ಬರು ಖಂಡಿತ ಇವರು ನಮ್ಮನ್ನೆಲ್ಲ ಒಂದು ಮಾಡ್ತಾರೆ ಅಂತ. ಆ ಟೈಮ್ ಬೇಗ ಬರಲಿ.
ಅದೇ ನಾನು ಬೇಡ್ಕೋತೀನಿ. ನಾನು ನಿನ್ನ ತಮ್ಮ ಅಂತ ಗೊತ್ತಿಲ್ಲದೆ ನೀನು ನನಗೆ ಇಷ್ಟೊಂದು ಸಹಾಯ ಮಾಡ್ತಿದ್ಯಾ. ನಿನ್ನ ತಮ್ಮ ಅಂತ ಗೊತ್ತಾದರೆ ಮಾಡದೇ ಇರ್ತೀಯಾ. ನೀನು ತುಂಬ ಒಳ್ಳೆಯವನೇ. ಆದರೆ ಸತ್ಯ ಹೇಗೆ ತಗೋತೀಯ ಅನ್ನೋದು ನನಗೆ ಗೊತ್ತಿಲ್ಲ ಅಷ್ಟೇ. ಥ್ಯಾಂಕ್ಸ್ ಕಣೋ. ಹಬ್ಬ, ಕೆಲಸ ಶುರು ಮಾಡೋಣ. ನಮ್ಮ ದೇವರು, ಮನೆ ದೇವ್ರ ಹೆಸರು ಹೇಳ್ಕೊಂಡು ಕೆಲಸ ಶುರು ಮಾಡೋಣಪ್ಪ ಮಂಜುನಾಥ. ಓ ನಂದೀಶ್ ಬಾ. ಹಾಂ, ಗುಡ್ ಮಾರ್ನಿಂಗ್ ಸರ್. ನಂದೀಶ್, ಒಂದು ಒಳ್ಳೆ ಹುಡುಗನ ಸೆಲೆಕ್ಟ್ ಮಾಡ್ತೀವಿ ಬಿಡು. ನಾನು ಆ ಪೋಸ್ಟ್ಗೆ ಒಂದು ಒಳ್ಳೆ ಹುಡುಗನ ಹುಡುಕ್ಬೇಕು ಅಂತಿದ್ದೆ. ಟ್ಯಾಲೆಂಟ್ ಆಗಿರೋ, ಬುದ್ಧಿವಂತ ಇರೋ ಅಂಥ ಹುಡುಗನ, ಮತ್ತು ತುಂಬ ಒಳ್ಳೆ ಹುಡುಗ ಕೂಡ. ಆ ಹುಡುಗ ನೋಡಿದ್ರೆ ನಾನು ಅನ್ಕೊಂಡೆ ಪರ್ಫೆಕ್ಟಾಗಿ ಹುಡುಗ ಅನಿಸುತ್ತೆ. ಚೆನ್ನಾಗಿ ಕೆಲಸನೂ ಮಾಡ್ಕೊಂಡು ಹೋಗ್ತಾನೆ ಅನಿಸುತ್ತೆ. ಅವ್ನ ಕೆಲಸದ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ. ಹೌದು ಸರ್, ತುಂಬ ಇಂಟ್ರೆಸ್ಟ್ ಇದೆ ಅವನಿಗೆ. ಕೆಲಸ, ಒಳ್ಳೆ ಕೆಲಸ ಸಿಗಲಿ ಅಂತ ತುಂಬ ಪ್ರಯತ್ನ ಪಡ್ತಿದ್ದ. ಹಾಗಾಗಿ ನಾನು ನಿಮ್ಮ ಹತ್ರ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಒಳ್ಳೆ ಕೆಲಸ ಸಿಕ್ಕಿದ್ದು ಒಳ್ಳೇದಾಯ್ತು ಸರ್. ಅವ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಾನೆ ಅನಿಸುತ್ತೆ. ಹೌದೌದು, ನಮಗೂ ಅದೇ ತಾನೇ ಬೇಕಾಗಿರೋದು. ನಾನು ಅದನ್ನೇ ಹೇಳಿದ್ದೀನಿ ಅವನಿಗೆ, ಏನಾದರೂ ಡೌಟ್ಸ್ ಇದ್ದರೆ ನೀನು ಕೇಳು ಅಂತ. ನೀನು ಅಷ್ಟೇ, ಅವ್ನಿಗೆ ಏನೇ ಪ್ರಾಬ್ಲಮ್ ಇತ್ತು ಸ್ವಲ್ಪ ನೋಡ್ಕೊ, ಸ್ವಲ್ಪ ಕಲ್ತ್ಕೊಳ್ಳೋ ತನಕ. ಆಮೇಲೆ ಅವನೇ ಫುಲ್ ಟಾಪ್ ಆಗ್ಬಿಡ್ತಾನೆ ನಿಂತರ ಅನಿಸುತ್ತೆ. ಆಗಲಿ ಸರ್, ನಾನು ಅದನ್ನೇ ಬಿಟ್ಕೊಳ್ಳೋದು. ನಾನೇನು ಇವ್ನು ಕಲ್ತ್ಕೊಂಡ್ಬಿಡ್ತಾನಲ್ಲ ಹಂಗೆ ಹಿಂಗೆ ಅಂತ ನಾನು ಯಾವತ್ತೂ ಬಯಸಲ್ಲ. ಎಲ್ಲರೂ ಚೆನ್ನಾಗಿ ಕಲೀಲಿ, ಎಲ್ಲ ಚೆನ್ನಾಗಿ ಕೆಲಸ ಮಾಡಲಿ, ಎಲ್ಲರೂ ಅವ್ರ ಲೆವೆಲ್ ರೀಚ್ ಆಗಲಿ ಅಂತಲೇ ನಾನು ಆಸೆ ಪಡ್ತೀನಿ ಸರ್. ಗೊತ್ತು ನಂದೀಶ್, ಗೊತ್ತಿರೋದಕ್ಕಲ್ವಾ ನಾನು ನಿನ್ನ ಅಷ್ಟು ವರ್ಷದಿಂದ ಜೊತೆಲಿ ಇಟ್ಕೊಂಡಿರೋದು, ನೀನು ಎಂಥ ವ್ಯಕ್ತಿ ಅಂತ. ಸರಿ ನಂದೀಶ್, ಬೇರೆ ಏನೇನು ವರ್ಕ್ ಇದೆ ಸ್ವಲ್ಪ ಎಲ್ಲ ನೋಡ್ಕೊಂಡು ಮಾಡಿಸು. ಆಯಿತಾ? ಖಂಡಿತ ಸರ್, ಖಂಡಿತ ಮಾಡಿಸ್ತೀನಿ. ಮತ್ತು ಇವೊಂದು ಸ್ವಲ್ಪ ಸ್ವಲ್ಪ ಕೆಲಸ ಇದೆ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅದೆಲ್ಲ ಮಾಡಿಸ್ಬಿಟ್ಟು ಜಾಯ್ನಿಂಗ್ ಇದೆಲ್ಲ ಆಮೇಲೆ ಅವ್ನಿಗೆ ಹೇಗೆ ಕೆಲಸ ಒಂದು ಎಲ್ಲ ಹೇಳ್ಕೊಡ್ತೀನಿ ಸರ್. ಆಗಲಿ ಕಂಟಿನ್ಯೂ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆ ಹುಡುಗ ಕಣೋ ನಂದೀಶ ನೀನು. ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ, ಸ್ವಲ್ಪನೂ ಬದಲಾಗಲಿಲ್ಲ. ಕೆಲವರೆಲ್ಲ ಇವನು ಚೆನ್ನಾಗಿ ಕೆಲಸ ಕಲ್ತ್ಕೊಬಿಟ್ರೆ ಇವನೆಲ್ಲಿ ಬಾಸ್ಕೋತ್ರ ಆಗ್ಬಿಡ್ತಾನೋ, ಇವನೆಲ್ಲಿ ಹಂಗಾಗ್ಬಿಡ್ತಾನೋ ಹಿಂಗಾಗ್ಬಿಡ್ತಾನೋ ಅಂತ ಒಳ್ಳೊಳಗೇನೆ ಕೆಟ್ಟದ್ದನ್ನು ಬಯಸ್ತಿರ್ತಾರೆ. ಆದರೆ ನೀನು ಅಷ್ಟು ವರ್ಷದಿಂದ ಇಲ್ಲಿ ತನಕ ನೋಡ್ಕೊಂಡು ಬಂದಿದ್ದೀನಿ. ಎಲ್ಲ ಬರೋ ಜೂನಿಯರ್ಸ್ಗೂ ಒಳ್ಳೆಯದೇ ಬಯಸ್ತೀಯ, ಒಳ್ಳೆ ಕೆಲಸ ಹೇಳ್ಕೊಡ್ತೀಯ, ಕಲ್ತ್ಕೊಳ್ಳೋಕೆ ಸಹಾಯ ಮಾಡಿಕೊಡ್ತೀಯ. ತುಂಬ ಒಳ್ಳೆ ಹುಡುಗ. ನಿನ್ನ ಥರ ಹುಡುಗನೇ ಸಿಕ್ಕಿದ್ಯಾ. ನಿಮ್ಮಿಬ್ಬರನ್ನ ನೋಡಿದ್ರೆ ನನಗೆ ಸೇಮ್ ಅಣ್ಣ ತಮ್ಮಂದಿರೇನೋ ಅಂತ ಅನಿಸುತ್ತೆ. ಹೆಂಗೋ ಒಳ್ಳೇದಾಗಲಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.